ಸಹೋದರ ಸಹೋದರಿ, ಮುಖ್ಯವಾಗಿ ನಮ್ಮ ಮಧ್ಯದಲ್ಲಿರುವಂಥ ಎಲ್ಲ ಪ್ರಿಯ ಸಹೋದರಿಯರೇ, ನಿಮಗೆ ನಾನು ವಿಶ್ವ ಮಹಿಳಾ ದಿನಾಚರಣೆಯ ಸಂತೋಷದ, ಸಮಾಧಾನದ, ಪ್ರೀತಿಯ ವಂದನೆಗಳನ್ನು ತಿಳಿಸುವುದಕ್ಕೆ ನಾನು ಹರ್ಷಿಸ್ತೇನೆ. ದೇವರು 2026ನೇ ಇಸವಿಯ ವಿಶ್ವದಾದ್ಯಂತ ನೆನಪು ಮಾಡಿಕೊಳ್ಳುವಂಥ, ಆಚರಿಸುವಂಥ ಮಹಿಳಾ ದಿನಾಚರಣೆಯನ್ನು ಪುನರುತ್ಥಾನದ ಸಭೆಯಾಗಿ ತಿರುಗುಪ್ಪದಲ್ಲಿ ವಾಸ ಮಾಡ್ತಾ ಇರುವಂಥ, ಜೀವಿಸ್ತಾ ಇರುವಂಥ ನೀವು ಈ ಹೊತ್ತಾದ ವೇಳೆಯಲ್ಲಿ ಆಚರಿಸುವಂತೆ ಕೃಪೆ ಮಾಡಿದ ದೇವರಿಗೆ ನಾವೆಲ್ಲರೂ ಸೇರಿ ಸ್ತೋತ್ರ ಮಾಡೋಣ. ನೀವು ಹಾಡಿದ ರಾಗ ಬಹಳ ಚೆನ್ನಾಗಿತ್ತು, ಸ್ವಲ್ಪ ನಗಾಡ್ಬೋದು. ಸಂತೋಷವಾಗಿ ಹಾಡಿದ್ದೇವೆ ಮತ್ತು ನಿಮ್ಮ ಸಿದ್ಧತೆ ಕಳೆದ ವಾರದಲ್ಲಿ ನಾನು ಕಳೆದ 2 ದಿವಸದಲ್ಲಿ ಗಮನಿಸ್ತಾ ಇದ್ದೆ. ಒಂದು ಉತ್ಸಾಹ, ಒಂದು ಸಂತೋಷ, ಆರಾಧನೆ ವಿಧಿಗಳನ್ನು ನೆರವೇರಿಸುವಲ್ಲಿ ಮತ್ತು ವಿಶೇಷ ಗೀತೆಯನ್ನು ಹಾಡಿ ಸಭೆಯೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವಲ್ಲಿ, ಒಳ್ಳೆಯ ಅಡಿಗೆಗಳನ್ನು ಸಿದ್ಧಪಡಿಸಿ ರಾತ್ರಿನ ಇಲ್ಲಿದ್ದಾಗ ಎಲ್ಲಿಂದ ಪರಿಮಳ ಬರ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಕೆಳಗೆ ಹೋಗಲೇ ಗೊತ್ತಾಯಿತು, ಇಲ್ಲಿಂದಲೇ ಪರಿಮಳ ಬರ್ತಾ ಇದೆ ಅಂತೇಳಿ. ಮಧ್ಯಾಹ್ನದ ಊಟದ ಸಿದ್ಧತೆ ಎಲ್ಲವೂ ಕೂಡ ಆಗಿರುವಂಥ ನೋಡುವಾಗ ಒಂದು ಹಬ್ಬ, ಅದೊಂದು ಆಚರಣೆ, ಇಟ್ಸ್ ಎ ಸೆಲೆಬ್ರೇಷನ್. ಹಾಗಾಗಿ ಯೇಸು ಸ್ವಾಮಿ ಈ ಒಂದು ಅದೇ ವಾಕ್ಯದ ಮೂಲಕವಾಗಿ ನಮಗೆ ಒಂದು ಕರೆ ಕೊಡ್ತಾ ಇದ್ದಾರೆ. ಇವತ್ತಿನ ಮಹಿಳಾ ದಿನಾಚರಣೆಯ ನಿಮ್ಮ ಥೀಮ್ ಅದು ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕಮ್ ಟು ಮೀ, ಐ ವಿಲ್ ಗಿವ್ ಯು ದ ರೆಸ್ಟ್. ಕಮ್ ಟು ಮೀ. ಒಂದು ಪರ್ಸನಲ್ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ನೋಡ್ರಿ, ಇವತ್ತು ಸಮಾಜದಲ್ಲಿ 2026ನೇ ಇಸವಿಯಲ್ಲಿ